ಕೆಂಬಣ್ಣ ಕೇಸಿನಲ್ಲಿ ಯಡಿಯೂರಪ್ಪ ಈಶ್ವರಪ್ಪನವರು ಆರೋಪಿಯಾಗಿದ್ರು. ಈಗ ಅವರ ಸಾವಿಗೆ ಕಾರಣ ಅಂತ ಬಂದಿದ್ರು. ಸಸ್ಪೆಂಡ್ ಆದ ಅಧಿಕಾರಿ ಕೈ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸಭೆ ಚರ್ಚೆ ತಗೊಳ್ಳಕ್ಕೆ ಅನುಮತಿ ಕೊಡುತ್ತೆ. ಇಂಥ ಗಂಭೀರವಾದ ವಿಷಯವನ್ನ ದಲಿತರ ಜಮೀನನ್ನ ಮುಖ್ಯಮಂತ್ರಿಯಲ್ಲಿ ಹುಟ್ಟಿ ಹೊಡೆದಾಗ ಸುಮ್ಮನಿರಕ್ಕಾಗತ್ತಾ? ಯಾವ ಕರ್ತಗೋಗಿ ಎಲ್ಲರ ಮಾತ್ರ ಯಾವ ಕರ್ತಗೋಗಿ ನಾ ಇದೇ ಅದನ್ನ ಹೇಳಿದ್ದೆ. ಈಗ ನಾ ಏನು ಹೇಳಿದೀನಿ ನೋಡಿ, ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್ ನನ್ಗೆ ಗೊತ್ತಿಲ್ಲ. ಒಟ್ಟು ಒಂದ್ಸರಿ ಡಿಸಿಷನ್ ಹೇಳಿದೆವು. ಒಂದ್ ನಿಮಿಷ ಕೇಳಿ. ಈಗ ನೀವು ಹೇಳಕತ್ತಿರಲ್ಲ, ನೀವು ಬರೆದು ಕೊಡಿ, ನನಗೆ ವಿಚಾರ ಮಾಡ್ತೀನಿ. ಈಗ ಅದ್ರ ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲೇ ನಿವೇದನೆ ಮಾಡ್ಕೊಳ್ತಾ ಇದೀವಲ್ಲ, ಪೀಠ ಪರಿಶೀಲನೆ ಮಾಡಬೇಕು. ಈ ಗಂಭೀರವಾದ ವಿಷಯವನ್ನ ಅವಕಾಶ ಕೊಡದೇ ಇದ್ರೆ ನಮ್ಮೆಲ್ಲರೂ ಜನ ಅನುಮಾನದಲ್ಲಿ ಮಾತಾಡ್ತಾರೆ. ನಮ್ಮ ಹರಿಪ್ರಸಾದ್ ಸಾಹೇಬ್ರೆ ಅನುಮಾನದಲ್ಲಿ ಮಾತಾಡ್ತಾರೆ. ಈ ಬಿಜೆಪಿ ಅವರು ಅಕ್ರಮ ಮಾಡಿದ್ದಾರೆ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇವ್ರಿಗೂ ಒಂದೊಂದೇನೋ ಹಿಂಗ ಅಕ್ರಮ ಪಾಲ್ದಾರರಾಗಿದ್ದಾರೆ ಅಂತ ಅನುಮಾನ ವ್ಯಕ್ತಪಡಿಸ್ತಾರೆ. ನಾವು ಯಾರು ಪಾಲ್ದಾರಲ್ಲ. ಪಾಲ್ದಾರರು ಕೇವಲ ಮುಖ್ಯಮಂತ್ರಿ ಅವ್ರ ಕುಟುಂಬ. ನೀವು ಮಾಡಿದಲ್ಲ, ನಿಮ್ಮ ಚೇರ್ಮನ್ ನಿಮ್ಮ ಗವರ್ಮೆಂಟ್ ಇದ್ದ ನೀವು ಲೂಟಿದಾರರು. ನೀವು ಮಾಡಿದ್ದು ಮುಖ್ಯಮಂತ್ರಿಗಳಲ್ಲ, ನಿಮ್ಮ ಮಾಡಿದಲ್ಲ, ಲೂಟಿ ಮಾಡಿದವರು ನೀವು ಮಾಡಿರ್ತಕ್ಕಂಥದ್ದು. ಹಾಲಿಂದ ಹಾಲಿ ಬರಲಿ, ಹಾಲಿಂದ ಅಕ್ರಮವಾಗಿ ಹಂಚಿರುವ ಕೂಡಕ್ಕೆ 14 ಸೈಟ್ಗಳನ್ನು ಅಕ್ರಮವಾಗಿ ಪಡೆದಿರ್ತಕ್ಕಂಥ ಮುಖ್ಯಮಂತ್ರಿ ಭ್ರಷ್ಟ ಮುಖ್ಯಮಂತ್ರಿ ನಿಂತಿದ್ದಾರೆ. ಯಾವ ನೋಡಿ, ನಿಮ್ಮ ಯಾವ ಕರ್ತಕ್ಕೆ ಹೋಗೋದಿಲ್ಲ, ಯಾರ್ದು ಕರ್ತಕ್ಕೆ ಹೋಗೋದಿಲ್ಲ. ನೋಡಿ ಯಾಕಲ್ಲ ನೋಡಿ, ಒಂದು ನಿಮಿಷ. ಒಂದ್ ನಿಮಿಷ ನೋಡಿ, ಇದು ಮೇಲ್ಮಡೆ. ಹೊರಗೆ ಜನ ಏನ್ ಮಾಡ್ತಾರೆ ನೋಡ್ಲತ್ತ ಸುಮ್ ಕುಂತೀನಿ ನಾನು. ಈ ರೀತಿ ಮಾಡಿದ್ರೆ ಕೊಡ್ರಿ, ಹುಡುಗಾಟಿಕೆ ಮಾಡ್ತೀನ ಏನದ, ಏನ್ ದೊಡ್ಡ ದಿಮಾಕ್ ಮಾಡ್ತೀನಿ. ಕೂಡಿ ನೋಡಿ ರವಿ ನಾ ಹೇಳ್ತೀನಿ, ಇದು ಸರಿಯಲ್ಲ, ಇದು ನಾ ಹೇಳ್ತೀನಿ. ಅತ್ಯಾರ ಬೇರೆ ಹೇಳ್ತಾರೆ. ನೀವೆಲ್ಲ ನೀವು ಮಾತಾಡಿದ್ರೆ ನಾನು ಸರಿ ಬರೋದು. ಒಂದ್ಸರಿ ರಿಜೆಕ್ಟ್ ಮಾಡಿ ಮಾತಾಡ್ತಕ್ಕದಲ್ಲ. ನಾನು ನೋಡಿ, ನಿಮಗೆ ಬೇಡ ಅಂದ್ರೆ ಅವಿಶ್ವಾಸ ನಿರ್ಣಯ ಮಂಡಿಸ್ರಿ, ನಾವು ಹೋಗ್ತೀನಿ ಬಿಟ್ಟು. ಸಭಾಪತಿಗಳೇ, ನಿಮ್ಗೂ ಇಂಥ ಮಾಡಕ್ಕಾಗಲ್ಲ.
ದಯಮಾಡಿ ನಮ್ಮ ನಿರ್ಧಾರವನ್ನು ಪರಿಶೀಲನೆ ಮಾಡಬೇಕು. ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇವೆ. ನಮ್ಮಿಂದ ನಾವೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಭ್ರಷ್ಟರ ರಕ್ಷಣೆಗೆ ನಿಂತಿದ್ದಾರೆ. ಈ ಕಡೆ ಇರ್ಬೋದು, ಆ ಕಡೆ ಇರ್ಬೋದು, ನಿಂತಿದ್ದಾರೆ ಅನ್ನೋ ಸಂದೇಶ ಹೋಗಬಾರ್ದು. ಭ್ರಷ್ಟರ ರಕ್ಷಣೆಗೆ ನಿಂತಿದ್ದಾರೆ ಸಂದೇಶ ಹೋಗಬೇಡ. ಮುಂದೆ ನಾವು ಹೋಗ್ಬೇಕು ಇಲ್ಲ ಇಷ್ಟ ಹೇಳಿ ನನಗೆ ಈ ಸದನ ನಡೆಸಬೇಕು ನಡೆಸಬಾರ್ದು. ನೀವು ಈಗ ಅದ್ರ ಬಗ್ಗೆ ಮಾತಾಡಿ ನೋಡ ರವಿ ಬಹಳ ನಿಮ್ದು ಅತಿ ಆಯ್ತು ನಿಮ್ದು ಅತಿ ಆಯ್ತು ಅಂದೆ ಅತಿ ಆಯ್ತು ನಿಮ್ದು ಹುಡುಗಾಟ ಮಾಡ್ತೀವಿ ಏನ್ ನಿಮ್ಮ ಪದ್ಧತಿ ಏನ್ ಕೊಡ್ತೀವಿ ಅವಕಾಶ ಇಲ್ಲ ಚಳಿ ನಿಮ್ಗೆ ಮಾಡ್ತೀನಿ ನೀನು ಕುತ್ಕೋ ಸುಮ್ನೆ. ಈ ಸದನದ ಇತಿಹಾಸದಲ್ಲಿ ಈ ತರದ್ದು ಬಂದಾಗ ಚರ್ಚೆ ನಡೆದಿದೆ. ಚರ್ಚೆ ಮಾಡೋ ಬಿಡುವುದಲ್ಲ, ಚರ್ಚೆ ಮಾಡೋ ಬಿಡುವುದಲ್ಲ. ನೀವು ಜನರಿಗೆ ಮುಖ ತೋರಿಸೋದು ಯಾವ ಮುಖ ಇಟ್ಕೊಂಡು ಜನರ ಹತ್ರ ಹೋಗ್ತಾರೆ. ಅವ್ರು ನಿಷ್ಕಳಂಕರಾಗ್ಲಿ ಅಂತ ನಾವು ಹೇಳ್ತಾ ಇದೀವಿ. ಭೋಜೇಗೌಡ್ರೆ ಒಂದು ನಿಮ್ಗೆ ಕೇಳ್ತೀನಿ, ನೀವು ಹೈಕೋರ್ಟ್ ವಕೀಲರು ಒಂದ್ಸರಿ ಒಂದು ಜಜ್ಮೆಂಟ್ ಕೊಟ್ರೆ, ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ರೆ ಆ ಜಜ್ಮೆಂಟ್ ಮುಗೀತಲ್ಲ, ಜಜ್ಮೆಂಟ್ ಮುಗೀತಿಲ್ಲ, ಕೇಳಿ ನೀವು ಕೊಡಿ ನೋಡೋಣ, ಕೊಡಿ ಏನ್ ಕೊಡ್ತೀರಿ ಕೊಡಿ ನೋಡ್ತೀನಿ.